ನಾಯಕನಹಟ್ಟಿ ಸುತ್ತಲಿನ ಗ್ರಾಮಗಳಲ್ಲಿ ಪ್ರತಿದಿನ ಮಹಿಳೆಯರು ನೀರಿಗಾಗಿ ಜಗಳವಾಡುತ್ತಾರೆ ಎಂದು ಊರಿನ ಯುವ ಮುಖಂಡ ಬಿಡಿ ಬೋಸಯ್ಯ ಹೇಳಿದ್ದಾರೆ. ಮಂಗಳವಾರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಚನ್ನಬಸಯ್ಯನಹಟ್ಟಿ ಎಕೆ ಕಾಲೋನಿಯ ನೀರಿನ ಸಮಸ್ಯೆಯನ್ನ ಕುರಿತು ಮಾತನಾಡಿದ ಅವರು, 4ನೇ ವಾರ್ಡಿನ ನಮ್ಮ ಚನ್ನಬಸಯ್ಯನಹಟ್ಟಿ ಗ್ರಾಮದಲ್ಲಿ ಹೊಸೂರು ಮತ್ತು ಹಳೆ ಊರು ಇದೆ. ಇಲ್ಲಿ ಎಸ್ಸಿ ಎಸ್ಟಿ ಸಮುದಾಯದವರು ವಾಸ ಮಾಡುತ್ತಿದ್ದು 125ರಿಂದ 140 ಮನೆಗಳಿವೆ. ಇಲ್ಲಿನ ಜನರಿಗೆ ಒಂದೇ ಬೋರ್ವೆಲ್ ಇರುವುದರಿಂದ ಕುಡಿಯುವ ನೀರಿಗಾಗಿ ಹಾಹಾಕಾರ ಪಡುವಂತಾಗಿದೆ. ದಿನಕ್ಕೆ 1 ಗಂಟೆಯಿಂದ 2 ಗಂಟೆ ನೀರು ಬಿಡುತ್ತಾರೆ. ಅರ್ಧ ಇಂಚು ನೀರಿನಲ್ಲಿ ಇಡೀ ಊರು ನೀರು ಕುಡಿಯಬೇಕಾಗುತ್ತದೆ. ಇನ್ನೊಂದು ಬೋರ್ವೆಲ್ ಇದೆ, ಆ ನೀರು ಕುಡಿಯಲು ಬರುವುದಿಲ್ಲ, ಬಳಕೆಗೆ ಮಾತ್ರ ಸೀಮಿತವಾಗಿದೆ. ಪ್ರತಿದಿನ ಗ್ರಾಮದಲ್ಲಿ ಮಹಿಳೆಯರು ಪುರುಷರು ಜಗಳವಾಡುವುದು ಪರಿಪಾಠವಾಗಿದೆ. ಈ ಹಿಂದೆ ಸಾಕಷ್ಟು ಬಾರಿ ಪಟ್ಟಣ ಪಂಚಾಯಿತಿಗೆ ಮನವಿ ಮಾಡಿದ್ರೂ ಸಹ ಪ್ರಯೋಜನ ಇಲ್ಲ. ಶೀಘ್ರದಲ್ಲಿ ಮತ್ತೊಂದು ಬೋರ್ವೆಲ್ ವ್ಯವಸ್ಥೆ ಕಲ್ಪಿಸಿ, ಇಲ್ಲವಾದರೆ ಪಟ್ಟಣ ಪಂಚಾಯಿತಿ ಮುಂದೆ ಧರಣಿ ಕೂರುವುದಾಗಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ವ್ಯಾಪ್ತಿಯ 4ನೇ ವಾರ್ಡ್ನ ಎಂಬ ಗ್ರಾಮದಲ್ಲಿ ಹೊಸೂರು ಮತ್ತು ಹಳೆ ಊರಿಗೆ ಒಂದೇ ಬೋರ್ವೆಲ್ ಇರೋದು. ಮತ್ತು ಇಲ್ಲಿ ಹೊಸೂರಲ್ಲಿ SC ಕಾಲೋನಿಯಲ್ಲಿ 42 ಮನೆ ಇದ್ದಾವೆ. ಆ ಕಡೆ ನಮ್ಮ ST ಕಾಲೋನಿಯಲ್ಲಿ 80 ಮನೆ ಇದ್ದಾವೆ. ಅಷ್ಟು ಮನೆಗಳಿಗೆ ಒಂದೇ ಪಾಯಿಂಟ್ ಇರೋದು. ಅದರಲ್ಲಿ ಒಂದೇ ಪಾಯಿಂಟಲ್ಲಿ ಒಂದು 2 ಗಂಟೆ 3 ಗಂಟೆ ಮಾತ್ರ ಬಿಡ್ತಾರೆ ನೀರು. ಅದರಲ್ಲಿ ಅರ್ಧ ಇಂಚು ಬರೋದು. ಇನ್ನೊಂದು ಬೋರ್ವೆಲ್ ಇದೆ, ಅವು ಕುಡಿಯೋಕ್ಕೆ ಬರಲ್ಲ. ಇಲ್ಲಿ SC ಕಾಲೋನಿಯಲ್ಲಿ ಬರ್ತಕ್ಕಂಥ ನೀರು ಬಳಸೋಕ್ಕೆ ಮಾತ್ರ ಬರ್ತಾ ಇದೆ. ಇನ್ನು ಕುಡಿಯೋ ನೀರು ಅರ್ಧ ಇಂಚು ಬರ್ತಾ ಇದ್ದಾವೆ. ಅಲ್ಲಿಂದ ಇಲ್ಲಿಗೆ ಅಂತ ಮೇಂಟೈನ್ ಮಾಡ್ತಾರೆ. ಡೈಲಿ ಗಲಾಟೆ ಆಗುತ್ತೆ, ಗೊಂದಲ. ಇವತ್ತು ಒಂದು ಗೊಂದಲ ಆಗಿರೋದಕ್ಕೆ ಇವ್ರನ್ನೆಲ್ಲ ಕಳಿಸ್ಕೊಂಡು ಇದು ಮಾಡ್ತಾಯಿದ್ವಿ. ಮತ್ತು ಟೌನ್ ಪಂಚಾಯತಿಗೆ ಸುಮಾರು ಬಾರಿ ನಾವು ಅರ್ಜಿ ಕೊಟ್ಟಿದ್ದೀವಿ. ಅಡ್ವರ್ಟೈಸ್ಮೆಂಟ್ ನಮ್ಮ ಹತ್ರ ಇದ್ದಾವೆ. ಅವರು ಅರ್ಜಿ ಕೊಟ್ಟು ಹೋಗ್ರಿ, ನಾಳೆ ನಾಡ್ದ ಇನ್ನೊಂದು ತಿಂಗಳು ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ಬೋರ್ವೆಲ್ ಇದ್ರೂ ಆ ನೀರು ಬರೋದು ಭಾಳ ಕಡಿಮೆ ನಮಗೆ. ಸಾಮಾನ್ಯ ಒಂದು 2 ಗಂಟೆ 3 ಗಂಟೆ ಚಾಲು ಮಾಡಿದರೆ ಇನ್ನು ಉಳಿದು ಬಾಕಿ ಟೈಮಲ್ಲೆಲ್ಲ ನಿಲ್ಲಿಸ್ಬಿಡ್ತಾರೆ. ಅದು ಎತ್ತಕ್ಕೆ ತಿರುಗ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ನೀರುಗಡ್ಡೆನೂ ಚೇಂಜ್ ಆಗಬೇಕು ನಮಗೆ. ಮತ್ತು ನೀರಿನ ವ್ಯವಸ್ಥೆ ಒಂದು ಬೋರ್ವೆಲ್ ಆಗಲೇಬೇಕು. ಫಸ್ಟು ಅದಕ್ಕಿಂತ ಇಂಪಾರ್ಟೆಂಟಾಗಿ ಏನಂದರೆ SC ಕಾಲೋನಿಗೆ ಒಂದು ಪಾಯಿಂಟ್ ಆಗಬೇಕು. ಈ ಕಡೆ ಭಾಗಕ್ಕೆ ಒಂದು ಪಾಯಿಂಟ್ ಆಗಿಬಿಟ್ರೆ ಇಲ್ಲೇ ಒಂದೇ ಪಾಯಿಂಟ್ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊತಾರೆ. ಆ ಕಡೆಗೆ ಇವರು ಹೋಗಿಬಿಟ್ರೆ ಅವ್ರಿಗೂ ಗೊಂದಲ ಡೈಲಿ ಸಾಮಾನ್ಯ ವಾರಕ್ಕೆ 1-2 ಆಗ್ತಾ ಇರ್ತವೆ. ಅವನ್ನ ಬಗೆಹರಿಸಿ ಸಾಕಾಗಿಬಿಟ್ಟು ಅಧಿಕಾರಿಗಳು ಯಾರಾದ್ರೂ ಭೇಟಿ ಕೊಟ್ಟಿದ್ರೆ ಸರ್ ಗ್ರಾಮಕ್ಕೆ? ಇಲ್ಲಿ ಯಾರು ಬಂದಿಲ್ಲ. ನೀರಿನ ವ್ಯವಸ್ಥೆ ಸುಮಾರು ಬಾರಿ ನಾವು ಕಂಪ್ಲೇಂಟ್ ಮಾಡಿದ್ವಿ. ಮಸ್ತ ಪೇಪರ್ ನೀವು ನೋಡಿರ್ಬೋದು, ನ್ಯೂಸ್ ನೋಡಿರ್ಬೋದು. ಹಿಂದೆ ಒಂದು 7-8 ವರ್ಷದಿಂದ ಅರ್ಜಿಗಳು ಕೊಟ್ಟು ನಾವು ಎಲ್ಲ ನೇಮಕ ಸ್ವಾಮಿ ಬೇಕಾದರೆ ನಮಗೆ ಪಾಯಿಂಟ್ ಮಾಡಿ ಒಂದು ಬೋರ್ವೆಲ್ ಹಾಕಿಸ್ಕೊಟ್ಟಿರೋದು. ಅವೇ ನೀರನ್ನೇ ಇವತ್ತು ಕುಡಿಯೋಕ್ಕೆ ಬಳಸ್ತಾ ಇದ್ದೀವಿ. ಅದನ್ನು ಬಿಟ್ಟು ಬೇರೆ ಯಾವ ಅಧಿಕಾರಿಗಳೂ ನಮಗೆ ಸ್ಪಂದಿಸಿಲ್ಲ, ಬಂದಿಲ್ಲ, ಭೇಟಿನೂ ಕೊಟ್ಟಿಲ್ಲ. ಹಂಗಾಗಿಬಿಟ್ಟು ಈಗ ಈ ತಿಂಗಳಲ್ಲಿ ಈ ವಾರದಲ್ಲಿ ನಾಳೆ ನಾಡ್ದ ಅನ್ನಂಗಿಲ್ಲ, ಜಲ್ದಿ ಅರ್ಜೆಂಟಾಗಿ ನೀರು ನಮಗೆ ಅನುಕೂಲ ಮಾಡಿಕೊಟ್ರೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೋಡಿಕೊಂಡು ಹೋಗಿ ಅದನ್ನು ಅನುಕೂಲ ಮಾಡಿಕೊಳ್ಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ. ಇದೇ ವೇಳೆ ಊರಿನ ಮುಖಂಡ ಬಿಬಿ ಬೋಸಯ್ಯ, ಆರ್ ತಿಪ್ಪೇಸ್ವಾಮಿ, ಈರಣ್ಣ, ಎಕೆ ಕಾಲೋನಿಯ ಹಟ್ಟಿಯ ಯಜಮಾನರಾದ ಬಸವರಾಜಪ್ಪ, ತಿಪ್ಪೇಸ್ವಾಮಿ, ರುದ್ರಯ್ಯ, ರಾಜಪ್ಪ, ಮೂದೂರು ದುರ್ಗಪ್ಪ, ತಿಮ್ಮಕ್ಕ, ಪಾರ್ವತಮ್ಮ, ತಿಪ್ಪಮ್ಮ, ಕೋಲಮ್ಮ, ಭಾಗ್ಯಮ್ಮ, ರಂಗಮ್ಮ, ಮಲ್ಲಮ್ಮ, ದುರ್ಗಮ್ಮ, ನೇತ್ರಮ್ಮ ಇದ್ರು.